ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಗದ್ದಿಗಿಡಿದು ವರ್ಷ ಕಳೆದು ಹೋಗ್ಬಿಡ್ತು. ಅದರ ಮೇಲೆ 2 ತಿಂಗಳು 3 ತಿಂಗಳು ಆಗ್ತಾ ಬಂತು. ಇವರು ಅಧಿಕಾರಿ ಬಂದಾಗಿಂದ ಗ್ಯಾರಂಟಿಗಳ ಸುದ್ದಿ ಬಿಟ್ಟರೆ ಎರಡನೇ ಸುದ್ದಿ ಹಗರಣಗಳು. ದಿನ ಬೆಳಗ್ಗೆ ಆದರೆ ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಈ ಹಗರಣದ ಸುದ್ದಿ ಬಿಟ್ಟರೆ ಬೇರೆ ಈ ರಾಜ್ಯದ ಜನಗಳ ಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅಂತಕ್ಕಂಥದ್ದು ಆಡಳಿತ ಪಕ್ಷದವ್ರಿಗೂ ಗಮನ ಇಲ್ಲ, ವಿರೋಧ ಪಕ್ಷದವ್ರಿಗೂ ಗಮನ ಇಲ್ಲ. ದಿನ ಬೆಳಗ್ಗೆ ಆದರೆ ಇವರನ್ನು ಅವರು, ಅವರನ್ನು ಇವರು. ನೀನಿಷ್ಟು ಆಸ್ತಿ ಮಾಡಿದೆಯಾ ತನಿಖೆ ಆಗಲಿ, ನೀನಿಷ್ಟು ಮಾಡಿದ ತನಿಖೆ ಆಗಲಿ, ಇದರಲ್ಲಿನೇ ಈ ಸುಮಾರು ತಿಂಗಳುಗಳಿಂದ ಕಾಲ ಕಳೀತಾ ಇದ್ದಾರೆ. ಎಲ್ಲೆಲ್ಲಿ ಅಭಿವೃದ್ಧಿ ಕಾಣಬೇಕಾಗಿದೆ, ಜನಗಳ ರೈತರ ಸ್ಥಿತಿ ಯಾವ ಮಟ್ಟಕ್ಕಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಮೊದಲು ಇವರಿಗೆ ಗದ್ದಿಗೆಗಳು ಬೇಕು, ಆಡಳಿತ ಬೇಕು, ಬೇರೆ ಇನ್ಯಾವುದ್ರ ಮೇಲೆ ಗಮನ ಇಲ್ಲ ಇವರಿಗೆ. ನೋಡಿ, ಈ ಹಿಂದೆ ಎಲೆಕ್ಷನ್ನ ಸಂದರ್ಭದಲ್ಲಿ ಭಾರತ್ ಅಕ್ಕಿ ಅಂತೇಳಿ ಭಾರಿ ಸದ್ದು ಮಾಡ್ತು. ಭಾರಿ ಸದ್ದು ಅಂದರೆ ಭಾರಿ ಸದ್ದು ಮಾಡೋದು ಭಾರತ್ ಅಕ್ಕಿ. ಇವತ್ತು ಭಾರತ್ ಅಕ್ಕಿ ಸುದ್ದಿನೇ ಇಲ್ಲ. ಮತ್ತು ಇದೆಲ್ಲ ಜನಗಳಿಗೆ ಯಾಮಾರಿಸತಕ್ಕಂಥ ಕೆಲಸ ತಾನೆ, ಜನಗಳಿಗೆ ಆಸೆ ತೋರಿಸತಕ್ಕಂಥ ಕೆಲಸ ತಾನೆ. ಈ ಪಕ್ಷದವರು ಜನಗಳು ಪರ ಇಲ್ಲ, ಈ ಪಕ್ಷದವರು ಜನಗಳು ಪರ ಇಲ್ಲ ಅಂದರೆ ಜನಗಳಿಗೆ ಪರ ವಹಿಸ್ತಕ್ಕಂಥವ್ರು ಯಾರು? ರೈತನ ಸ್ಥಿತಿ ಏನಾಗ್ತಾಯಿದೆ ಇವಾಗ? ಕುಡಿಯ ನೀರಿನ ಸಮಸ್ಯೆ ಉದ್ಭವಿಸಿದೆ, ರಸ್ತೆಗಳಲ್ಲಿ ಗುಂಡಿಗಳಿದ್ದಾವೆ, ಕೆಲವರಿಗೆ ಮನೆಗಳಿಲ್ಲ. ಅಭಿವೃದ್ಧಿ ಆಗಂದ್ರೆ ಹೆಂಗಾಗುತ್ತೆ? 5 ಗ್ಯಾರಂಟಿಗಳಲ್ಲಿ ಕೆಲವೊಂದು ಗ್ಯಾರಂಟಿ ಕುಂಟುತ್ತಾ ಜನಕ್ಕೆ ಸೇರ್ತಾ ಇದೆ. ಅದೇನು ಸ್ಪೀಡಾಗಿ ಹೋಗಿ ಜನನ ಸೇರ್ತಾ ಇಲ್ಲ. ಅವರು ಜಾತಕ ಪಕ್ಷಿಯಂತೆ ಕಾಯಬೇಕು. ಈ ಗೃಹಲಕ್ಷ್ಮಿ ಹಣಕ್ಕಾಗಿರ್ಬೋದು, ಈ ವಿಧವಾ ವೇತನ ಹಣಕ್ಕಾಗಿರ್ಬೋದು. ಯಾಕಂದರೆ ಇವತ್ತು ಈ ಗೃಹಲಕ್ಷ್ಮಿಯಲ್ಲಿ ಭಾರಿ ಗಾತ್ರದ ಭ್ರಷ್ಟಾಚಾರ ಇದೆ. ಇವರು ಯಾಕೆ ಆ ಭ್ರಷ್ಟಾಚಾರವನ್ನು ಭೇದಿಸಬಾರ್ದು ಅಂತ ಭೇದಿಸಿದ್ದೇ ಆದರೆ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಧೂಳಿಪಟ ಆಗುತ್ತೆ. ಇವತ್ತು ಸರ್ಕಾರಿ ನೌಕರರ ಹೆಸರಿನಲ್ಲಿ BPL ಕಾರ್ಡು ಬೇಕಾದಷ್ಟಿದ್ದಾವೆ. ನಾ ಹಿಂದೆ ಸುದ್ದಿ ಮಾಡಿದಾಗ ಹೇಳಿದ್ದೆ, ಸಣ್ಣ ಮೀನು ದೊಡ್ಡ ಮೀನು ಬಲೆಗೆ ಬಿದ್ದಂಗೆ ಈ ಸರ್ಕಾರಿ ನೌಕರರ BPL ಪಡೆದ ಚೀಟಿಗಳು ಸಿಕ್ಕಾಕೊಳ್ತವೆ ಅಂತ. ಯಾಕೆ ಈ ಒಂದು ತನಿಖೆಯನ್ನು ಮಾಡಬಾರ್ದು ಸರ್ಕಾರ? ಕಟ್ಟುನಿಟ್ಟಾಗಿ ತನಿಖೆ ಮಾಡಿದ್ದೇ ಆದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆನೂ ಸಿಗ್ತವೆ. ಸರ್ಕಾರಿ ನೌಕರರ ಮನೆಯಲ್ಲಿರತಕ್ಕಂಥ BPL ಪಡಿತರ ಚೀಟಿ. ಇದರಿಂದ ಎಷ್ಟೋ ಬಡವರಿಗೆ ಅನುಕೂಲ ಆಗತಕ್ಕಂಥ ಅವಕಾಶನೂ ಇದೆ.
ಇನ್ನು ಈ ಬಸ್ನಲ್ಲಿ ಓಡಾಡ್ತಕ್ಕಂಥವ್ರು ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು ಸಹ ಬಸ್ಸಲ್ಲಿ ಓಡಾಡೋದು ಯಾವ ನ್ಯಾಯ? ಇದು ತಪ್ಪಲ್ಲ ಸರ್ಕಾರ ಮಾಡಿರೋದು. ಇವರು ಆಧಾರ್ ಕಾರ್ಡಿನ ಬದಲು BPL ಕಾರ್ಡುದಾರರಿಗೆ ಅಂತ ಬಸ್ಸಿನಲ್ಲಿ ಫ್ರೀ ಅಂತ ಮಾಡಿದ್ದಾದರೆ ಅದರಲ್ಲಿಯೂ ಸಹ ಎಷ್ಟೋ ಜನ ಓಡಾಡೋದನ್ನು ನಿಷೇಧ ಆದಂಗೆ ಆಗುತ್ತೆ. BPL ಕಾರ್ಡ್ ಇರೋರು ಸಹ ಆಧಾರ್ ಕಾರ್ಡ್ ತೋರಿಸೋದು ಓಡಾಡೋದು ಮಹಿಳೆಯರು. ಅವರು ಲಕ್ಷಗಟ್ಟಲೆ ಸಂಬಳ ತಗೊಳ್ಳತಕ್ಕಂಥ ನೌಕರರು ಇದ್ದಾರೆ. ಇದು ಹಂದ ದರ್ಬಾರ್ ಅಂತ ಹೇಳ್ಬೋದಲ್ವಾ? ಓಟಿಗೋಸ್ಕರ ಗೆಲುವಿಗೋಸ್ಕರ ಇಲ್ಲದ ಆಶ್ವಾಸನೆ ಕೊಟ್ಬಿಟ್ಟು ಅದನ್ನು ನಿಭಾಯಿಸಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿ ಬಂದಾಗ ಬೆಲೆಗಳನ್ನು ಏರಿಕೆ ಮಾಡೋದು, ಜನಗಳ ಮೇಲೆ ಕಲ್ಲು ಚಪ್ಪಡಿ ಹಾಕೋ ಕೆಲಸ ಇದು. ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು ಬೆಲೆ ಏರಿಕೆ ಮಾಡಿದ್ರೆ ಅವ್ರೇನು ಕೇರ್ ಮಾಡಲ್ಲ. ಸಾಮಾನ್ಯ ವರ್ಗದವ್ರು ಏನು ಮಾಡಬೇಕು? ಅವ್ರಿಗೆ ಹೊರೆ ಆಗಲ್ವಾ? ಇವ್ರಿಗೆ ಓಟ್ ಹಾಕಲ್ವಾ? ಇವ್ರಿಗೆ 5 ಗ್ಯಾರಂಟಿ ಮಾಡುವಂಥ ಯಾರಾದರೂ ಕೂಡ ಒತ್ತಡ ಏರಿದ್ರ ಏನಿಲ್ಲ. ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಗದ್ದಿಗಿಡಿಬೇಕು ಅಂತೇಳಿ ಇವರು ಎಲ್ಲೆಲ್ಲಿ ಸಭೆ ನಡೆಸ್ತಾರೋ ಅಲ್ಲಲ್ಲಿ ಆ ಗ್ಯಾರಂಟಿಗಳನ್ನು ಹಿಂಗೆ ಎರೆದು ಬಿಟ್ಟು ತೋರಿಸಿದರು, ನಾವು ಮಾಡೇ ಮಾಡ್ತೀವಿ ಅಂತ. ನಿಜಕ್ಕೂ ಅದು ಪ್ರತಿಯೊಬ್ಬರಿಗೂ ಅರ್ಹತೆ ಇರತಕ್ಕಂಥದ್ದು ತಲುಪ್ತಾ ಇದೆಯಾ? ಇಲ್ಲ, ತಲುಪ್ತಾ ಇಲ್ಲ. ಎಷ್ಟೋ ಜನ ಇವತ್ತು ಸರ್ಕಾರಕ್ಕೆ ಇಡೀ ಶಾಪ ಹಾಕರೆ ಜಾಸ್ತಿ ಇದ್ದಾರೆ. ಈ ಶಾಪ ಮುಂದೆ ಇವರಿಗೆ ತಟ್ಟುತ್ತೆ. ಈಗ ನೋಡಿ, ಪಟ್ಟಣ ಪಂಚಾಯಿತಿ, ನಗರಸಭೆ ಬೇರೆ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅನ್ನಲೇ ಜನ ತಿರಸ್ಕರಿಸ್ತಾ ಇದ್ದಾರೆ. ಇದನ್ನು ಇವರು ಜನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನು ಚನ್ನಪಟ್ಟಣ ಅಂತಲೂ ನೋಡಬೇಕು. ಚುನಾವಣೆಯ ರಣರಂಗವಾಗಿ ಹೋಗ್ಬಿಟ್ಟಿದೆ. ಅದು ಚುನಾವಣೆ ಯುದ್ಧ ಭೂಮಿಯಾಗಿ ನಡೀತಾ ಇದೆ. ಅಲ್ಲಿಯೂ ಸಹ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸೋದು ಖಚಿತನ ಅನ್ನೋದನ್ನು ಇವರು ಮನದಟ್ಟು ಮಾಡ್ಕೋಬೇಕಾಗಿದೆ. ಆಡಳಿತ ಪಕ್ಷದವರು ಜನ ಎಲ್ಲ ರೋಸೋಗ್ಬಿಟ್ಟಿದ್ದಾರೆ. ಇದು ಖಂಡಿತವಾಗಿಯೂ ಕರ್ನಾಟಕ ಜನ ಈ ಗ್ಯಾರಂಟಿಗಳ ಬಗ್ಗೆ ಅಸಡ್ಡೆ ತೋರ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಕರಾರೋಕ್ಕಾಗಿ ಈ ಗ್ಯಾರಂಟಿಗಳು ಕೈ ಸೇರ್ತಾ ಇಲ್ಲ. ಇವರು ಈಗಲೂ ಕಾಲ ಮಿಂಚಿಲ್ಲ. ಸರಿಯಾದ ತನಿಖೆ ಮಾಡಿ ಇದರಲ್ಲಿ ಯಾರ್ಯಾರು ಸರ್ಕಾರಕ್ಕೆ ವಂಚನೆ ಮಾಡಿ ಈ ಗ್ಯಾರಂಟಿಗಳನ್ನು ತಗೊಳ್ತಾ ಇದ್ದಾರೆ ಅಂಥವರಿಗೆ ಕಡಿವಾಣ ಹಾಕಬೇಕಾಗಿದೆ. ಈ ಕಡಿವಾಣ ಬಿದ್ದಲ್ಲಿ ಗ್ಯಾರಂಟಿಗಳಿಗೆ ಒಂದು ಹೊಸ ರೂಪ ಬರೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಬಿಟ್ಬಿಟ್ಟು ಇವರು ಆ ಪದಾರ್ಥ ಜಾಸ್ತಿ ಮಾಡೋದು, ಈ ಪದಾರ್ಥ ಜಾಸ್ತಿ ಮಾಡೋದು, ಇದು ಜನಗಳ ಮೇಲೆ ಒತ್ತಡ ಏರಿ ಪಕ್ಷಗಳ ಮೇಲೆ ಕೆಟ್ಟ ಪರಿಣಾಮ ಆಗೋದಂತೂ ಶತಸಿದ್ಧ. ನೋಡಿ, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಜನಕ್ಕೆ ಅನುಕೂಲ ಆಗತಕ್ಕಂಥ ಯೋಜನೆಗಳು ಯಾವುವು ಬರಲಿಲ್ಲ. ಬೆಲೆ ಏರಿಕೆ ಮಾಡೋದೊಂದೇ ಅವರ ಆಡಳಿತ. ಸರ್ಕಾರದ ಪದಾರ್ಥಗಳು ಜನರಿಗೆ ಅಗ್ಗದಲ್ಲಿ ಸಿಗಬೇಕು. ಯಾವ ಪದಾರ್ಥಗಳು
ಪಕ್ಕದ ರೇಟಲ್ಲಿ ದೊರೀತಾ ಇದ್ದಾವೆ. ಸರ್ಕಾರದ ಪದಾರ್ಥಗಳೇ ಕೈಗೆ ಎಟಕದಿರುವಷ್ಟು ಆಕಾಶಕ್ಕೆ ಹೋಗಿದ್ದಾವೆ. ಬಸ್ಸಿನ ರೇಟ್ ಏರಿಕೆ ಮಾಡೋದು, ದರ ಏರಿಕೆ ಮಾಡೋದು, ನೀರಿನ ದರ ಏರಿಕೆ ಮಾಡೋದು, ಇದನ್ನು ಮಾಡೋಕ್ಕೆ ಇವರೇ ಬೇಕಾ? ಜನಗಳ ಮೇಲೆ ಬೆಲೆ ಏರಿಕೆ ಹೊರೆ ಹೊರಿಸ್ಲಿಕ್ಕೆ ಜನ ಏನು ದಡ್ರಲ್ಲ. ಇದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು ಚುನಾವಣೆಯಲ್ಲಿ ಸರಿಯಾದ ಪಾಠವನ್ನು ಕಳಿಸ್ಬಿಟ್ಟು ನೀವು ಕೈ ಕಡೆಗೆ ಒಂದು ಕಡೆ ಮೂಲೆಗೆ ಕೂತ್ಕೊಳ್ರಿ ಅಂತ ಕುಂದಿಸ್ತಾರೆ. ಇದು ಬೇಕಾ ಇವರಿಗೆ? ಈ ಸರ್ಕಾರಗಳಿಗೆ ಒಂದು ರೀತಿಯಲ್ಲಿ ಒಂದೇ ಪಕ್ಷ ಅಲ್ಲ, ಇವತ್ತು ಏನು ಹಾರಾಟ ಚೀರಾಟ ಮಾಡ್ತಕ್ಕಂಥ ಪಕ್ಷಗಳಿಗೂ ಸಹ ಸೇರಿಸಿ ಹೇಳಬೇಕು ಅಂದರೆ, ಪಕ್ಕದ ತಮಿಳುನಾಡಿನಲ್ಲಿ ಒಬ್ಬ ಮಹಿಳೆ 6 ಬಾರಿ ಮುಖ್ಯಮಂತ್ರಿ ಆಗಬೇಕಂದ್ರೆ ಆ ತಾಯಿ ಅಧಿಕಾರ ಹೇಗೆ ಇರಬಹುದು? ಕೊನೆಗೆ ಅಮ್ಮ ಅನಿಸ್ಕೊಂಡ್ರು. ತಮಿಳುನಾಡಿನಲ್ಲಿ ಜನ ಅಮ್ಮ ಅಂತ ಕರೆದರು. ಆದ್ರಿಂದ ಇದ್ದಂಥ MGR ಸಹ ಅವರು ಸಹ ಅದೇ ಹೆಸರು ತಗೊಂಡ್ರು. ಕರ್ನಾಟಕದಲ್ಲಿ ಏನಾಗಿದೆ? ಅಂತಹ ಅಧಿಕಾರ ಯಾಕೆ ಮಾಡಬಾರ್ದು? ಅದು ಸಹ ಒಂದು ದೊಡ್ಡ ರಾಜ್ಯ, ಅದೇ ಚಿಕ್ಕ ರಾಜ್ಯ ಏನಲ್ಲ. ಆ ತಮಿಳುನಾಡಿನ ರಾಜ್ಯಭಾರವನ್ನಾದರೂ ನೋಡಿ ಕರ್ನಾಟಕ ಕಲಿಯಬೇಕಾಗಿದೆ. ನೋಡಿದ್ದು ಸಾಕಷ್ಟು ಮಳೆ ಬಂತು, ಆ ಮಳೆ ನೀರು ಎಲ್ಲೆಲ್ಲೋ ಹರ್ಕೊಂಡೋಗಿ ಎಲ್ಲೆಲ್ಲೋ ಸೇರ್ಕೊಂಡ್ಬಿಡ್ತು. ಕರ್ನಾಟಕದಲ್ಲಿ ಆ ಹರಿದೋಗತಕ್ಕಂಥ ನೀರನ್ನು ತಡಿಲಿಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಯಾಕೆ ಮಿನಿ ಡ್ಯಾಮ್ಗಳನ್ನು ಕಟ್ಟಬಾರ್ದಾಗಿತ್ತು? ನೀರಿನ ಹಾಹಾಕಾರ ತಪ್ಪಿತ, ರೈತರಿಗೆ ಒಳ್ಳೆ ಅನುಕೂಲ ಆಗದ. ರೈತ ಸರ್ಕಾರವನ್ನು ಏನು ಕೇಳ್ತಾನೆ? ನಿಮ್ಮ ಆಸ್ತಿಯಲ್ಲಿ ಏನಾದರೂ ನಮಗೆ ಭಾಗ ಕೊಡ್ರಿ ಅಂತ ಕೇಳ್ತಾನ? ರೈತ ಕೇಳೋದು ನೀರು, ಗೊಬ್ಬರ, ಕರೆಂಟ್. ಅವನು ಬೆಳೆದ ಬೆಳೆಯನ್ನು ಅವನ ಮನೆಯಲ್ಲೇ ಹಾಗೆ ಇಟ್ಕೊಳ್ಳೋದಿಲ್ಲ, ತಂದು ಮಾರ್ಕೆಟಿಗೆ ಹಾಕ್ತಾನೆ. ತಿಂದು ಚೆನ್ನಾಗಿ ಮೈ ಬೆಳೆಸ್ಕೊಳ್ರಿ ಅಂತೇಳಿ. ಮತ್ತು ಅವನ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಇನ್ನು ಗ್ರಾಮಗಳಲ್ಲಿ, ಗ್ರಾಮ ಪ್ರದೇಶದ ಜನಗಳು ಏನು ಕೇಳ್ತಾರೆ? ಸರಿಯಾದ ರಸ್ತೆ, ಚರಂಡಿ, ಸುಸಜ್ಜಿತವಾದ ಶೌಚಾಲಯ, ಕುಡಿಯುವ ನೀರು. ನಾವು ಈ ಹಿಂದೆ ಒಂದು ಹಳ್ಳಿಯ ದೃಶ್ಯವನ್ನು ನಾವು ತೋರಿಸಿದ್ದೀವಿ. ಅಲ್ಲಿ ಕುಡಿಯೋ ನೀರಿನ ಟ್ಯಾಂಕ್ ಯಾವ ಸ್ಥಿತಿಯಲ್ಲಿದೆ, ರಸ್ತೆ ಹೇಗಿದೆ, ಚರಂಡಿಗಳೆಲ್ಲ. ಶಾಸಕ ಆದಂಥ ಮಹಾನುಭಾವ ತನ್ನ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೆ ಯಾಕೆ ಭೇಟಿ ಕೊಡಲ್ಲ? ಓಟ್ ಕೇಳಬೇಕಾದ್ರೆ ಅಷ್ಟಕ್ಕೆ ನಿಮಿತ್ತ ಆಗಿರ್ತಾನ? ಆಮೇಲೆ ಅವರು ಕಷ್ಟ ಸುಖ ಏನು, ಅವರು ಪ್ರಾಬ್ಲಮ್ಗಳೇನು, ಅವ್ರಿಗೆ ಏನು ಸೌಲಭ್ಯಗಳು ಬೇಕಾಗಿದೆ ಅಂತ ಯಾಕೆ ಕೇಳಲ್ಲ? ಇದು ತಪ್ಪಲ್ವಾ? ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸೋದು ಏನಕ್ಕೋಸ್ಕರ? ಜನಸೇವೆಯೇ ನನ್ನ ದೇಹ, ನಿಮ್ಮ ಸೇವಕ ಅಂತೇಳಿ ಪಾಂಪ್ಲೆಟಲ್ಲಿ ಮುದ್ರಣ ಮಾಡಿರ್ತೀರಲ್ಲ, ಅದರಂತೆ ನಡ್ಕೊಳ್ತಾ ಇದ್ದೀರಾ? ಜನಗಳಿಗೆ ಏನಾದರೂ ನೀವು ಋಣ ತೀರಿಸ್ತಾ ಇದ್ದೀರಾ? ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಜನಸೇವೆಯೇ ಮುಖ್ಯ ದೇಹ ಅಂತ ಜನಸೇವೆ ಮಾಡಬೇಕು. ನಿಮ್ಮ ಕರ್ತವ್ಯನೇ ಅದು. ಮಂತ್ರಿ ಆದವರು ಐಷಾರಾಮ ಕಾರುಗಳಲ್ಲಿ ಓಡಾಡೋದಲ್ಲ. ನೀವು
ಅಪಾರ ಪ್ರಮಾಣದಲ್ಲಿ ಸಂಬಳಗಳು ತಗೊಳ್ತೀರಲ್ಲ, ನೀವು ಏನು ಬೆವರು ಸುರಿಸಿ ಫೈಲ್ ಬರೀತೀರ, ನೀವು ಬರವಣಿಗೆ ಮಾಡ್ತೀರಾ. ನಿಮಗೆ ರಾಜಕೀಯದಿಂದ ನಿರ್ವಹಿಸಿದ ಮೇಲೆ ಟೆನ್ಷನ್ ಬೇರೆ ತಿಂಗಳ. ಎಷ್ಟು ಜನಗಳ ದುಡ್ಡು ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತೇಳಿ, ಇದು ಎಂಥ ಅನ್ಯಾಯ ಅಂತೇಳಿ. ಈಗ ಹೊಸದಾಗಿ ಸೇರ್ಕೊಳ್ಳೋದಂಥ ಸರ್ಕಾರಿ ನೌಕರಿಗೆ ಪೆನ್ಷನ್ ಇಲ್ಲ, ನಿಮಗೆ ಪೆನ್ಷನ್ ಇದೆ. ನೀವು ಏನು ಜನಗಳ ಕಷ್ಟ ಸುಖಗಳನ್ನು ನೋಡ್ತೀರಾ, ನಿಮಗೆ ಪೆನ್ಷನ್. ಈ ಹಿಂದೆ ನೋಡಿರಲ್ಲ, ಬರೀ ಆರೋಗ್ಯಕ್ಕೋಸ್ಕರ ಲಕ್ಷಗಟ್ಟಲೆ ಬಿಲ್ಗಳನ್ನು ತಗೊಂಡಿದ್ದೀರಾ. ಯಾರ್ದು ದುಡ್ಡು ಅದು? ನಿಮಗೆ ನಿಮ್ಮ ಕಾರ್ಯ ತೋರಿಸ್ಕೊಳ್ಳೋ ತಳ ನಿಮ್ಮಲ್ಲಿ ಮನೆಯಲ್ಲಿ ಅಲ್ವಾ? ನಿಮಗೆ ಜನಗಳ ದುಡ್ಡನ್ನೇ ನೀವು ದುರುಪಯೋಗ ಮಾಡ್ಕೋಬೇಕಾ? ಹೀಗೆ ಮಾಡಿದ್ದಾದರೆ ಮುಂದೆ ಕರ್ನಾಟಕದ ಜನತೆ ಯಾರ್ಯಾರಿಗೆ ಯಾವ್ಯಾವ ಪಾಠ ಕಲಿಸ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಅದರಿಂದ ಈಗ ಆಡಳಿತ ಮಾಡತಕ್ಕಂಥ ಪಕ್ಷ ಎಚ್ಚೆತ್ತುಕೊಂಡು ಜನಗಳಿಗೆ ಸ್ಪಂದಿಸಿ ಜನಗಳ ಅಭಿವೃದ್ಧಿ, ಅವರ ಕಷ್ಟ ಸುಖಗಳ ಕಡೆ ಗಮನ ಹರಿಸಿಲ್ಲ ಅಂದರೆ ಏನು ಪರಿಣಾಮ ಆಗುತ್ತೆ ಅಂತೇಳಿ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಭಾಳ ಆಳವಾಗಿ ಯೋಚನೆ ಮಾಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರಿಯ ವೀಕ್ಷಕರೇ, ನಿಮಗೆ ಯಾರಿಗಾದರೂ ಅನ್ಯಾಯದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ನಿಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.